ಅಸ್ಸಲಾಮುಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ವಕ್ಫ್ ಮಿನಿಸ್ಟರ್ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಕೈ ಜೋಡಿಸಿ ನಾನು ಮನವಿ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ. ನಾನು ಮೈಸೂರಿನ ನಮ್ಮ ಮುಸ್ಲಿಂ ಸಮುದಾಯ ಅವರ ಧ್ವನಿಯಾಗಿ, ನಾನು ಬಡವರ ಧ್ವನಿಯಾಗಿ ನಾನು ಈ ಮಾತಂತ ಇದ್ದೀನಿ. ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಪ್ರಶ್ನೆ ಮಾಡೋನು ದೊಡ್ಡ ಮನುಷ್ಯ ಅಲ್ಲ. ನಮ್ಮ ಮನಸ್ಸಿಗೆ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿ ನಾನು ಈ ವಿಡಿಯೋಲ್ಲಿ ಮಾತಾಡ್ತಾ ಇದ್ದೀನಿ. BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ, ವಿಶೇಷವಾಗಿ ಮೈಸೂರಲ್ಲಿ ನೀವು ಗಮನ ಹರಿಸ್ಬೇಕು. ಮೈಸೂರಲ್ಲಿ ಏನು ನಮ್ಮದು 60 ಮೇಜರ್ ಇನ್ಕಮ್ ಕಮಿಟಿಗಳಿದೆ ಮೈಸೂರಲ್ಲಿ ಒಗ್ಬಡ್ದು. ಅದರಲ್ಲಿ ಏನು 30% ಬಡವರ ಪಾಲು ಸೇರಬೇಕು, ಅದು ಸರಿಯಾಗಿ ಸೇರ್ತಾ ಇಲ್ಲ. ಸುಮಾರು ವರ್ಷದಿಂದ ಅದು ಸೇರ್ತಾ ಇಲ್ಲ. ಈಗ ಅಲ್ಪ ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರೆ. ನಮ್ಮ ಹೊಸ ಚೇರ್ಮನ್ ಅಜ್ಜು ಸಾಹೇಬರು ಬಂದಾದ್ಮೇಲೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರೆ. ನಾನು ವಿಶೇಷವಾಗಿ ನಿಮಗೆ ಮನವಿ ಮಾಡ್ಕೋತಾ ಇದ್ದೀನಿ, BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ, ನಮ್ಮ ಮೈಸೂರಲ್ಲಿ ಏನು 60 ಮೇಜರ್ ಇನ್ಕಮ್ ಕಮಿಟಿಗಳಿದೆ, ಅವ್ರಿಗೆ ಡೈರೆಕ್ಷನ್ ಕೊಡಬೇಕು. ನೀವು 30% ಹೆಲ್ತು ಮತ್ತು ಎಜುಕೇಷನ್ಗೆ ಕೊಳ್ಳೇಬೇಕಂತ ನೀವು ಒಂದು ಡೈರೆಕ್ಷನ್ ಜಾರಿ ಮಾಡಬೇಕು. ತುಂಬ ಅನುಕೂಲ ಆಯ್ತದೆ ಇದರಿಂದ ಬಡವರ ಪಾಲು ಬಡವರಿಗೆ ಸೇರ್ತಾ ಇಲ್ಲ. ತುಂಬ ಅನ್ಯಾಯ ಆಗ್ತಾಯಿದೆ ಮೈಸೂರಲ್ಲಿ. ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬರು 2017ರಲ್ಲಿ ಸರ್ಕ್ಯುಲರ್ ಜಾರಿ ಮಾಡಿದರು. 30% ಮೇಜರ್ ಇನ್ಕಮ್ ಕಮಿಟಿಯವರು ಬಡವರಿಗೆ ಕೊಡಬೇಕು ಅಂತ ಸರ್ಕ್ಯುಲರ್ ಜಾರಿ ಮಾಡಿದರು. ತಿರ್ಗಾ ಮೊನ್ನೆ ಅವರೇ ಹೇಳ್ತಾರೆ, ಅದು ಸರ್ಕ್ಯುಲರು ವಕ್ಫ್ ಬೋರ್ಡ್ ಕಾನೂನಲ್ಲಿ ಇಲ್ಲ, ಅದು ನನ್ನ ಇಷ್ಟದಿಂದ ನಾನು ಮಾಡಿರೋದಂತ ಹೇಳ್ತಾರೆ. ನಾವು ತಿಳಿಯೋದ ಪ್ರಕಾರ, ನಮಗೆ ಮಾಹಿತಿ ಇರೋದ ಪ್ರಕಾರ ವಕ್ಫ್ ಬೋರ್ಡು ಕಾನೂನಲ್ಲಿ ಬಡವರಿಗೆ ಸಹಾಯ ಮಾಡಬೇಕಂತ ಇದೆ. ನಮ್ಮ ಮಾಹಿತಿ ಇರೋದ ಪ್ರಕಾರ ನಮ್ಮ ಶಾಸಕರು ಏನಿಗೆ ಆ ಥರ ಮಾತಾಡಿದ್ರು ನಮ್ಗೆ ಗೊತ್ತಿಲ್ಲ. ನನ್ನ ಶಾಸಕರಿಗೂ ವಿನಂತಿ ಮಾಡ್ತೀನಿ, ಮನವಿ ಮಾಡ್ತೀನಿ, ಕೈ ಜೋಡಿಸಿ ಬಡವರ ಪಾಲು ಸೇರಬೇಕಂತ ನೀವು ಧ್ವನಿ ಎತ್ತಬೇಕು ಶಾಸಕರು ಸಾಹೇಬ್ರೆ. ನನ್ನ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ. ಏನು ನಮ್ಮ ಮೈಸೂರಲ್ಲಿ ಶಾಂತಿನಗರಲ್ಲಿ ಮೊಹಮ್ಮದ್ ಅಲಿಮುಲ್ಲಾ ಸಾಹೇಬರು RT ಆ್ಯಕ್ಟಿವಿಸ್ಟ್ ಏನಿದ್ದಾರೆ, ಸುಮಾರು 3 ವರ್ಷದಿಂದ ಅವರು ಧ್ವನಿ ಎತ್ತಾ ಇದ್ದಾರೆ, ಬಡವರ ಪಾಲ್ಗೆ ಬಡವರ ಹಕ್ಕು ಸೇರಬೇಕು ಅಂತ. ಅದು ಕರೆಕ್ಟಾಗಿ ಅವ್ರ ಮೇಲೆ ನೀವು ಗಮನ ಹರಿಸಿದ್ರೆ, ಅವ್ರು ಎತ್ತದು ಏನು, ಅವರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವರು ಮಾತಾಡ್ತಾರೆ, ಅವ್ರ ಧ್ವನಿ ಏನು ಎತ್ತುತ್ತಾರೆ, ಅದ್ರ ಬಗ್ಗೆ ನೀವು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ, ನೀವು ವಕ್ಫ್ ಮಿನಿಸ್ಟರ್ ಆಗಿದ್ದೀರಾ, ನೀವು ಗಮನ ಹರಿಸ್ಬೇಕು. ಅವ್ರು ಬಡವರ ಪಾಲು ಬಡವರಿಗೆ ಸೇರಬೇಕಂತ ಅವ್ರು ಧ್ವನಿ ಎತ್ತಾ ಇದ್ದಾರೆ ಸುಮಾರು 3 ವರ್ಷದಿಂದ. ಸುಮಾರು ಅಕ್ರಮಗಳು ಅವರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಬಂದು ಹೇಳ್ತಾರೆ. ನೀವು ಗಮನ ಹರಿಸ್ಬೇಕು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ. ಸುಮಾರು ಅಕ್ರಮಗಳಾಗಿದೆ. ಈಗ ಒಂದು ಉದಾಹರಣೆಗೆ ಒಂದು ಅಕ್ರಮ ನಾನು ಹೇಳ್ತೀನಿ. KR ಮೂಲದಲ್ಲಿ ರಾಮನುಜ ಕಬ್ರಸ್ತಾನು, ತುಂಬ ಹಳೆ ಕಬ್ರಸ್ತಾನ್ ಅದು. ಆ ಕಬ್ರಸ್ತಾನ್ಗೆ ಸುಮಾರು ಲಾಸ್ಟ್ ಗ್ರಾಂಟು ಒಂದು 25 ಲಕ್ಷ ಗ್ರಾಂಟ್ ಬಂದಿದೆ. ಕಾಂಪೌಂಡ್ ವಾಲೇ ಆಗಿಲ್ಲ. 25 ಲಕ್ಷ ಗ್ರಾಂಟ್ ಬೇರೆ ಬಂದ್ಬಿಟ್ಟಿದೆ. ನಮ್ಮ ಮಾಹಿತಿ ಅಲ್ಲಿದೆ. ಅಲ್ಲಿ ಕಮಿಟಿನೂ ಇಲ್ಲ. ಆ ಟೈಮಲ್ಲಿ ಗ್ರಾಂಟ್ ಆಗೋ ಟೈಮಲ್ಲಿ ಕಮಿಟಿನೂ ಇರಲಿಲ್ಲ. ಇದು ವಕ್ಫ್ ಬೋರ್ಡ್ ಕಾನೂನಲ್ಲಿ ಇದೆಯಾ? ಕಮಿಟಿ ಇಲ್ಲದೆ ಇರೋಂಗೆ ಗ್ರಾಂಟ್ ಸ್ಯಾಂಕ್ಷನ್ ಆಯ್ತದೆ. ಸ್ಯಾಂಕ್ಷನ್ ಆಗಿದ್ರೆ ಕಾಂಪೌಂಡ್ ವಾಲ್ ಆಗಲ್ಲ. ಆ ದುಡ್ಡು ಕಾಂಪೌಂಡ್ ವಾಲ್ ಆಗಿಲ್ಲ ಅಂದರೆ ಆ ದುಡ್ಡು ಯಾರ ಹತ್ರ ಇದೆ? 25 ಲಕ್ಷ. ನಾವು ಯಾರಿಗೆ ಪ್ರಶ್ನೆ ಮಾಡಬೇಕು? ನಾವು ಇನ್ನೂ ಎಷ್ಟು ವರ್ಷ ಇದೇ ಥರ ಸಹಿಸ್ಕೋಬೇಕು? ಇದೇನು ಸರಿಯಾಗಿ ಆಗದೇ ಇಲ್ವಾ? ವಕ್ಫ್ ಬೋರ್ಡ್ ಸಮಸ್ಯೆಗಳು ಒಂದು ಪರಿಹಾರನೇ ಇಲ್ವಾ? ಇದಕ್ಕೆ ಕೊನೆಯೇ ಇಲ್ವಾ? ಇದೇನು ವಕ್ಫ್ ಬೋರ್ಡ್ ಕಮಿಟಿಯವರು ಅವ್ರ ಮನ್ಸಿಗೆ ಬರೋಂಗೆ, ಅವ್ರ ಪಿತ್ತರಾಜ ಆಸ್ತಿಯಲ್ಲಿ ಕೂತ್ಕೊಳ್ಳೋಂಗೆ ಅವ್ರು ಕೂತ್ಕೊಂಡಿದ್ದಾರಲ್ಲ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋಂಗೆ ಇಲ್ವಾ? ಹೇಳಿ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ. ನಿಮಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ಕೋತಾ ಇದ್ದೀನಿ. ಮೈಸೂರು ಬಗ್ಗೆ ನೀವು ಗಮನ ಹರಿಸಲೇಬೇಕು. ಮೈಸೂರಲ್ಲಿ ಆಗ್ತಾ ಇರೋದು ಅನ್ಯಾಯ, ಅಕ್ರಮ, ಅದ್ರ ಬಗ್ಗೆ ನೀವು ಸ್ಟಾಪ್ ಮಾಡಲೇಬೇಕು. ಅದು ಏನು ಅಕ್ರಮಗಳಾಗ್ತಾಯಿದೆ ಅದು. ನಾನು ಯಾರ ಮೇಲೂ ಆರೋಪ ಮಾಡ್ತಾಯಿಲ್ಲ. ಏನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಬು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾರೆ, ಅದ್ರ ಮೇಲೆ ನಾನು ಮಾತಾಡ್ತಾ ಇರೋದು. ನಾನು ಸುಮ್ಮನೆ ಯಾರ ಮೇಲೂ ಆರೋಪ ಮಾಡ್ತಾಯಿಲ್ಲ. ಸುಮಾರು ಮಾತುಗಳಿದೆ, ಸುಮಾರು ಅಕ್ರಮಗಳಿದೆ. ನಾನು ಎಲ್ಲ ಅಕ್ರಮಗಳು ಹೇಳ್ತಾ ಇಲ್ಲ.
ಸಮಯ ಸಂದರ್ಭ ಬಂದಾಗ ನಾನು ಒಂದೊಂದು ಮಾತಾಡ್ತೀನಿ ಇದ್ರ ಮೇಲೆ.